ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಿಯಾ ಸಾರೆಸ್ದು HTX ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ವೇರಿಯಂಟ್ ಬಂದು ಪೆಟ್ರೋಲ್ ಮ್ಯಾನ್ಯುಯಲ್ ಅಥವಾ ಪೆಟ್ರೋಲ್ ಡೀಸೆಲ್, ಬೇಸಿಕ್ಲಿ ಮ್ಯಾನ್ಯುಯಲ್ ಕಾರ್ಸ್ ಯಾವುದೇ ತೊಗೊಂಡ್ರು ಇಸ್ ದ ಟಾಪ್ ಆ್ಯಂಡ್ ಆ್ಯಕ್ಚುಲಿ HTX ಪ್ಲಸ್ ಆಪ್ಷನಲ್ ಬರುತ್ತೆ. ಆ ವೇರಿಯಂಟ್ ರಿವ್ಯೂ ಆಲ್ರೆಡಿ ಮಾಡಿದ್ದೀನಿ ಆ್ಯಂಡ್ ಆ ವೇರಿಯಂಟ್ ಆ್ಯಕ್ಚುಲಿ ಅಲ್ಲಿದೆ ನೋಡಿ. ವೇರಿಯಂಟ್ ರಿವ್ಯೂ ನೋಡಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ವೇರಿಯಂಟ್ಸ್ ವೈಸ್ ಅಂತ ತೊಗೊಂಡ್ರೆ HTK ಆಪ್ಷನಲ್ಲು, HTK ಪ್ಲಸ್ಸು ಆ್ಯಂಡ್ HTX ಪ್ಲಸ್ ಆ್ಯಂಡ್ HTX ಪ್ಲಸ್ ಆಪ್ಷನಲ್ ಅಂತ ಬರುತ್ತೆ. ಮ್ಯಾನ್ಯುಯಲ್ ಬೇಕು ಅಂತಂದರೆ ಇದು ಟಾಪ್ ಆ್ಯಂಡ್ ವೇರಿಯಂಟು. ನೀವ್ಯಾರಾದರೂ ಕಿಯಾ ಕಾರ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಬೇಕು ಅಥವಾ ಸಿರೋಸ್ನ ಬುಕ್ ಮಾಡಬೇಕು ಅಂತಂದರೆ ಈ ಮಾಗಡಿ ರೋಡಲ್ಲಿ ಇರುವಂತಹ ಅದ್ವೈತ್ ಕಿಯಾ ಶೋರೂಮ್ನ ವಿಸಿಟ್ ಮಾಡ್ಬೋದು. ಈ ಶೋರೂಮ್ ಬಂದು ಸೌತ್ ಇಂಡಿಯಾದಲ್ಲೇ ದಿಸ್ ದ ಬಿಗ್ಗೆಸ್ಟ್ ಕಿಯಾ ಶೋರೂಮ್ ಆ್ಯಕ್ಚುಲಿ. ಸೊ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಬಂದು ಚೆಕ್ಔಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಸರ್ವಿಸಸ್ ಆಗಿರ್ಬೋದು, ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು ಎಲ್ಲ ಇಲ್ಲಿ ಅವೈಲೇಬಲ್ ಇದೆ. ಸೊ ಡೂ ಚೆಕ್ಔಟ್ ಗೈಸ್. ಕೀ ಅಂತ ಬಂದರೆ ಆ್ಯಕ್ಚುಲಿ ಕೀ ಈ ಥರ ಇದೆ, ಹೊಸ ಕೀ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಫಂಕ್ಷನಾಲಿಟಿ ಬಂದು ಸೈಡಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ಬೂಟ್ ಓಪನ್ ಮಾಡೋಕ್ಕೆ, ಇದು ಬಂದು ಕಾರ್ ಅನ್ಲಾಕ್ ಮಾಡೋಕ್ಕೆ, ಇದು ಬಂದು ಕಾರ್ನ ಲಾಕ್ ಮಾಡೋಕ್ಕೆ ಆ್ಯಂಡ್ ಇದು ಬಂದು ಕಾರ್ನ ಸ್ಟಾರ್ಟ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಯಾವುದೇ ಬಟನ್ ಪ್ರೆಸ್ ಮಾಡಿದ್ರು ಆ್ಯಕ್ಚುಲಿ ಇದು ಗ್ಲೋ ಅಪ್ ಆಗುತ್ತೆ ಕೀ ಅನ್ನೋದು ನೋಡಿ. ಆ್ಯಂಡ್ ಇನ್ನೊಂದು ಫಂಕ್ಷನಾಲಿಟಿ ತೋರಿಸ್ತೀನಿ ನೋಡಿ. ಇವಾಗ ಅನ್ಲಾಕ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡಿನಿ, ಏನಾಗುತ್ತೆ ನೋಡಿ. ವಿಂಡೋಸ್ ಎಲ್ಲ ರೋಲ್ ಡೌನ್ ಆಗ್ತಾರೆ. ಸೊ 4 ವಿಂಡೋಸ್ ಕೂಡ ಆ್ಯಕ್ಚುಲಿ ರೋಲ್ ಡೌನ್ ಆಗಿದೆ. ಬಟ್ ಅದೇ ನೀವು ರೋಲ್ ಅಪ್ ಮಾಡಬೇಕಾ, ಲಾಕ್ ಬಟನ್ನ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡಿ ಹಿಡ್ಕೊಂಡಿರಿ, 2 to 3 ಸೆಕೆಂಡ್ಸಿಗೆ ಆಟೋಮೆಟಿಕ್ಕಾಗಿ ವಿಂಡೋಸ್ ಎಲ್ಲ ರೋಲ್ ಅಪ್ ಆಗುತ್ತೆ, ನೋಡ್ತಿರ್ಬೋದು. ಸೊ ಬಿಸಿಲಲ್ಲೆಲ್ಲರೂ ನಿಲ್ಸಿದ್ದೀರಾ, ಒಳಗಡೆ ತುಂಬ ಹಾಟ್ ಏರ್ ಇದೆ ಅಂತಂದರೆ ಕಾರ್ನ ಸ್ಟಾರ್ಟ್ ಮಾಡಿ, ಹಾಟ್ ಏರ್ ಇದೆ ಎಲ್ಲನೂ ಆಚೆ ಹಾಕ್ಬೋದು. ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಕಿಯಾ ಬ್ರ್ಯಾಂಡಿಂಗ್ ಏನಿದೆ ಅಥವಾ ಕಿಯಾ ಲೋಗೋ ಏನಿದೆ ಅದನ್ನ ಬಾನೆಟ್ ಮೇಲೆ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಹೆಡ್ಲ್ಯಾಂಪ್ ಸೆಕ್ಷನಿಗೆ ಬಂದರೆ ಐಸ್ ಕ್ಯೂಬ್ ಹೆಡ್ಲ್ಯಾಂಪ್ ಏನೋ ಕೊಟ್ಟಿದ್ದಾರೆ. 2 ಚೇಂಬರ್ ಬಂದು ಲೋ ಬಿಮಿ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಚೇಂಬರ್ ಬಂದು ಹೈ ಬಿಮಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕಾರಿನ ಇಂಡಿಕೇಟರ್, ಅದು ಕೂಡ LED ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಕೇಟರ್ ಆನ್ ಆಗದಿದ್ದಾಗ DRL ಆಗಿ ಡಬಲ್ ಅಪ್ ಆಗುತ್ತೆ. ಆ್ಯಂಡ್ ಫ್ರಂಟ್ಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಬಟ್ ಅದೇ ಟಾಪ್ ಎಂಡ್ಗೆ ಹೋದರೆ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಕೆಳಗಡೆ ಸ್ಕಿಡ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಆಫ್ ರೋಡಿಂಗ್ ಏನಾದ್ರು ಹೋಗ್ತೀರಾ ಅಥವಾ ಏನಾದ್ರು ಫ್ರಂಟ್ ಡ್ಯಾಮೇಜ್ ಆಯಿತು ಅಂದರೆ ಬಂಪರ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಸ್ಕಿಡ್ ಪ್ಲೇಟ್ನ ಕೊಟ್ಟಿರೋವಂಥದ್ದು. ಆ್ಯಂಡ್ ಫ್ರಂಟ್ ಟೋಯಿಂಗ್ ಹುಕ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಫ್ರಂಟ್ ಫೇಶಿಯಾ ಅಂತ ತೊಗೊಂಡ್ರೆ ಆ್ಯಕ್ಚುಲಿ ಕಿಯಾದು ಫ್ಲಾಗ್ಶಿಪ್ ಕಾರ್ ಏನಿದೆ EV9 ಎಲೆಕ್ಟ್ರಿಕ್ ಕಾರು, ಅದಿದ್ರೆ ಸೇಮ್ ಫೇಶಿಯಾ. ಆ್ಯಕ್ಚುಲಿ ಕಾರ್ ಬೆಟರಾಗಿ ಬ್ರೀತ್ ಮಾಡೋಕ್ಕೆ ಓಪನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೈಡಿಗೆ ಬಂದರೆ ಥ್ರೂ ದ ಕಾರ್ ಕ್ಲಾಡಿಂಗ್ ರನ್ ಆಗೋದು ನೋಡ್ಬೋದು. ಒಂದು SUV ಸ್ಟ್ಯಾನ್ಸ್ಗೆ ಅಥವಾ ಒಂದು ಬಲ್ಕ್ ಲುಕ್ ಕೊಡುತ್ತೆ ಅಂತ ನಾನು ಹೇಳ್ಬೋದು. ಆ್ಯಂಡ್ ಇದು ಬಂದು ಕ್ರಿಸ್ಟಲ್ ಕಟ್ ಅಲಾಯ್ ವೀಲ್ ಅಂತ. ಆ್ಯಂಡ್ ಇದು ಬಂದು 16 ಇಂಚ್ ಅಲಾಯ್ ವೀಲ್ ಆ್ಯಕ್ಚುಲಿ. ಮುಂದುಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಟೈರ್ ಸೈಜ್ ಬಂದು 215/60 or 16 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಕಾರಿನ ಸಸ್ಪೆನ್ಷನ್ ಆ್ಯಕ್ಚುಲಿ. ಆ್ಯಂಡ್ ಸೈಡ್ ಮೋಲ್ಡಿಂಗ್ ಕೂಡ ಕೊಟ್ಟಿರೋದು ನೋಡ್ಬೋದು, ಸಿಲ್ವರ್ ಕಲರ್ಲಿ ಫಿನಿಶ್ ಮಾಡಿದೆ. ಸೊ ದಟ್ ಸೈಡ್ ಪ್ರೊಫೈಲಿಂದ ತೊಗೊಂಡಾಗ ವಿಜುವಲ್ ಬಲ್ಕ್ ಅಥವಾ ವಿಜುವಲ್ ಸ್ಟ್ಯಾನ್ಸ್ ಏನಿದೆ ಅದನ್ನ ರಿಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ ORVMಗೆ. ಪ್ಲಸ್ ಟೈಪ್ ಡೋರ್ ಹ್ಯಾಂಡಲ್ಗಳನ್ನ ಕೊಟ್ಟಿದ್ದಾರೆ. ಬಟ್ ಅನ್ಲಾಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಇದು ಆಚೆ ಹಿಂಗೆ ಬರಲ್ಲ, ನಾವೇ ಹಿಂಗೆ ಮಾಡಿ ಆಚೆ ಎಳಿಬೇಕು. ಆ್ಯಂಡ್ ಲಾಕ್ ಕೂಡ ಕೊಟ್ಟಿರೋದು ನೋಡ್ಬೋದು. ಸ್ಮಾರ್ಟ್ ಕೀ ಏನು ತೋರಿಸಿದೆ, ಅದರದ್ದು ಬ್ಯಾಟ್ರಿ ಏನಾದ್ರು ಡೌನ್ ಆಯಿತು ಅಂತಂದರೆ ಮ್ಯಾನ್ಯುಯಲಿ ಎಂಟರ್ ಹಾಕಿ ಆ ಒಂದು ಕೀ ಹೋಲ್ನ ಕೊಟ್ಟಿರುವಂಥದ್ದು. ಆ್ಯಂಡ್ ರೂಫ್ ರೈಲ್ ಕೂಡ ಇದೆ, ಬಟ್ ಫಂಕ್ಷನಲ್ ರೂಫ್ ರೈಲ್ ಅಲ್ಲ ಇದು. ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ ಆ್ಯಕ್ಚುಲಿ, ನೋಡ್ಕೊಳ್ಳಿ ಇದೇ ಸೈಡ್ ಪ್ರೊಫೈಲ್ ಆ್ಯಕ್ಚುಲಿ. ಸೊ ಕಾರ್ ಸ್ವಲ್ಪ ಬಾಕ್ಸಿಂಗ್ ಅನಿಸುತ್ತೆ. ಬಟ್ ಬಾಕ್ಸಿಂಗ್ ಅನಿಸಿದ್ರು ಒಳಗಡೆ ಸ್ಪೇಸ್ ಆಗಿರ್ಬೋದು ಅಥವಾ ಪ್ರಾಕ್ಟಿಕಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಒಳಗಡೆ ಹೋದಾಗ ತೋರಿಸ್ತೀನಿ. ಆ್ಯಂಡ್ ವಾಟರ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಲೈಟ್ ಒಳಗಡೆ ಇನ್ನೂ ಚೆನ್ನಾಗಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಹಿಂದ್ಗಡೆ ಪ್ರೊಫೈಲಿಗೆ ಬಂದರೆ ಟೈಲ್ ಲ್ಯಾಂಪ್ ವೈಸ್ ಎಲ್ ಶೇಪ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಕೊಟ್ಟಿರೋದು ನೋಡ್ಬೋದು. ವೈಪರು, ಡಿಫಾಗರು ಆ್ಯಂಡ್ ವಾಷರ್ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸ್ಪಾಯ್ಲರ್ ಏನಿದೆ ಅದರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಇದೆ. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಿಯಾ ಬ್ರ್ಯಾಂಡಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ TGDI ಬ್ಯಾಡ್ಜಿಂಗ್ ಕೂಡ ಕೊಟ್ಟಿರೋದು ನೋಡ್ಬೋದು. ಬೇಸಿಕಲಿ ಇದು ಪೆಟ್ರೋಲ್ ವೇರಿಯಂಟು. ಆ್ಯಂಡ್ ಸಿರೋಸ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಬಂಪರ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಸೊ ದಟ್ ಹಿಂದ್ಗಡೆಗೂ ಕೂಡ ವಿಜುವಲ್ ಬಲ್ಕ್ ಏನಿದೆ ಅದು ಕೂಡ ರಿಡ್ಯೂಸ್ ಆಗುತ್ತೆ. ಆ್ಯಂಡ್ ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಆ್ಯಂಡ್ ಪಾರ್ಸಲ್ ಟ್ರಾ ಆ್ಯಕ್ಚುಲಿ ಸಣ್ಣದು ಕೊಟ್ಟಿದ್ದಾರೆ, ಯಾಕೆ ಅಂತ ಒಳಗೋದಾಗ ತೋರಿಸ್ತೀನಿ. ಆ್ಯಂಡ್ ಬೂಟ್ ಬಂದು 465 ಲೀಟರ್ಸ್ ಬೂಟು. ಸಾನಿಟಿ ಕಂಪೇರ್ ಮಾಡಿದ್ರೆ 82 ಲೀಟರ್ಸ್ ಜಾಸ್ತಿ ಆ್ಯಕ್ಚುಲಿ. ಸೊ ದಟ್ಸ್ ಅ ಮ್ಯಾಸಿವ್ ಬೂಟ್ ಆ್ಯಕ್ಚುಲಿ ನನ್ನ ಪ್ರಕಾರ. ಆ್ಯಂಡ್ ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅದು ಕೂಡ ಹ್ಯಾಲೋಜನು. ಆ್ಯಂಡ್ ಸ್ಪೇರ್ ಟೈರು ಸ್ಮಾಲರ್ ಸೈಜ್ ಆ್ಯಕ್ಚುಲಿ 195/65 or 15 ಇಂಚ್ ಕೊಟ್ಟಿದ್ದಾರೆ, ಅದು ಕೂಡ ಸ್ಟೀಲ್ ವೀಲೇ ಕೊಟ್ಟಿದ್ದಾರೆ. ಬೂಟ್ ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಒಂದು ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಸೈಡಿಗೆ ಬಂದರೆ ಪೆಟ್ರೋಲ್ ಟ್ಯಾಂಕ್ ಲಿಡ್ ಈ ಕಡೆ ಕೊಟ್ಟಿದ್ದಾರೆ. 45 ಲೀಟರ್ ಕೆಪಾಸಿಟಿ ಇದೆ. ಸೊ ಇಂಟರ್ನಲ್ಲಿನೇ ಓಪನ್ ಮಾಡಬೇಕು. ಬಾಕ್ಸಿ ಡಿಸೈನ್ ವೆಲ್ ಪ್ರೊನೌನ್ಸ್ಡ್ ಅಂತ ಅನಿಸುತ್ತೆ ನನಗೇನೋ. ಆ್ಯಂಡ್ ಒಳಗಡೆ ಹೋಗೋಣ ಇವಾಗ. ಬಿಕಾಸ್ ಒಳಗಡೆ ತುಂಬ ಅಂದರೆ ತುಂಬ ಹೈಲೈಟೆಡು ಸಿರೋಸಲ್ಲಿ ಡುಯಲ್ ಟೋನ್ ಶೇಡ್ ಕೊಟ್ಟಿರೋಂಥ ನೋಡ್ಬೋದು. ಸನ್ ಶೇಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಸನ್ನಿಂದಾದರೂ ಪ್ರೊಟೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಪ್ರೈವಸಿ ಕೂಡ ಸಿಗುತ್ತೆ ನಿಮಗೆ. ಮ್ಯಾಟ್ ಸಿಲ್ವರ್ ಫಿನಿಶ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ, ನೋಡ್ತಿರ್ಬೋದು. ಸೊ ಎಲ್ಲ ವಿಂಡೋಗೂ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಕೊಟ್ಟಿರೋದು, ದಟ್ಸ್ ಅ ಗುಡ್ ಥಿಂಗ್. ಇಲ್ಲಿ ಕ್ಯಾಂಟಿ ಪಿಂಚ್ ಫಂಕ್ಷನ್ ಕೂಡ ಬರುತ್ತೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇಲ್ಲಿದೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಕೂಡ ಆ್ಯಕ್ಚುಲಿ ಲೆದರಲ್ಲಿ ಫಿನಿಶ್ ಮಾಡಿದ್ದಾರೆ. ಸೀಟ್ಸ್ ಕೂಡ ಆ್ಯಕ್ಚುಲಿ ಕಂಪ್ಲೀಟ್ಲಿ ಲೆದರಲ್ಲೇ ಕೊಟ್ಟಿದ್ದಾರೆ. ಬಟ್ ಸೆಕೆಂಡ್ ರೋನೇ ಹೈಲೈಟ್ ಈ ಕಾರಲ್ಲಿ. ಯಾಕೆ ಗೊತ್ತಾ, ಈ ಕಾರ್ಗೆ ಸೆಕೆಂಡ್ ರೋ 6 ವೇ ಅಡ್ಜಸ್ಟ್ಮೆಂಟ್ ಇದೆ. ಒಂದು ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟು, 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ, ಅದರದ್ದು ಅಡ್ಜಸ್ಟ್ಮೆಂಟು. ಇನ್ನೊಂದೇನು ಅಂತಂದರೆ ರಿಕ್ಲೈನ್ ಆಗಲು. ಇದು ನೋಡಿ, ಇದೆಷ್ಟು ರಿಕ್ಲೈನ್ ಆಗಿದೆ, ಅದೆಷ್ಟು ರಿಕ್ಲೈನ್ ಆಗಿದೆ. ಸೊ ಕಂಪ್ಲೀಟಾಗೂ ರಿಕ್ಲೈನ್ ಮಾಡ್ಕೋಬೋದು. ಆ್ಯಂಡ್ ಥರ್ಡ್ ವೇ ಏನು ಅಂತಂದರೆ
ನೋಡ್ಬೋದು. ಫ್ರಂಟ್ ಟು ಬ್ಯಾಕ್ ಕೂಡ ಮೂವ್ ಮಾಡ್ಬೋದು. ಅದನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿದ್ದೀನಿ, ಇದನ್ನು ಕಂಪ್ಲೀಟಾಗಿ ಹಿಂದಕ್ಕೆ ತಳ್ಳಿದ್ದೀನಿ. ಸೊ ಸ್ಪೇಸಿಂಗ್ ವೈಸ್, ಕಂಫರ್ಟ್ ವೈಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಎಲ್ಲರಿಗೂ ಬರುತ್ತೆ. ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗೂ ಇಲ್ಲಿ ಕೊಟ್ಟಿದ್ದಾರೆ. ಸೆಂಟರ್ ಆಮ್ರೆಸ್ಟ್ ಇದೆ, ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಐಸೋಫಿಕ್ಸ್ ಆಂಕರ್ಸ್ ಈ ಕಡೆ ಆ್ಯಂಡ್ ಆ ಕಡೆ ಎರಡು ಕಡೆನೂ ಬರುತ್ತೆ. ರಿಕ್ಲೈನ್ ಫಂಕ್ಷನ್ ಏನಿದೆ ಇದು ಮಾಡ್ಕೊಳ್ಳೋಕ್ಕೆ ಅಂತಲೇ ಆ ಪಾರ್ಸಲ್ ಟ್ರೇ ಆ್ಯಕ್ಚುಲಿ ಸಣ್ಣದು ಕೊಟ್ಟಿರುವಂಥದ್ದು. ಸೊ ಕಂಪ್ಲೀಟಾಗಿ ನೀವು ರಿಕ್ಲೈನ್ ಮಾಡ್ಕೊಂಡ್ರಿ ಅಂತಂದರೆ 465 ಲೀಟರ್ಸ್ ಬೂಟ್ ಏನಿದೆ ಅಷ್ಟು ಕಂಪ್ಲೀಟ್ ಆಕ್ಸೆಸಿಗೆ ಸಿಗಲ್ಲ ನಿಮಗೆ, ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ನಾರ್ಮಲ್ ವೇಲಿ ರಿಕ್ಲೈನ್ ಇಟ್ಕೊಂಡ್ರೆ 465 ಲೀಟರ್ಸ್ ಕಂಪ್ಲೀಟ್ ಯೂಸೇಜಿಗೆ ಸಿಗುತ್ತೆ ನಿಮಗೆ. ಲೆಗ್ ರೂಮು, ನೀ ರೂಮು, ಅಂಡರ್ ಥೈ ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಈವನ್ ಹೆಡ್ ರೂಮ್ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟಿದೆ ಅಂತ ಅನ್ನೋದು. ಸೊ ರಿಕ್ಲೈನ್ ಫಂಕ್ಷನ್ ಎರಡು ರೀತಿ ಅಡ್ವಾಂಟೇಜ್ ಕೊಡುತ್ತೆ. ಒಂದು ಹೈಟ್ ಇರೋರಿಗೆ ಹೆಡ್ ರೂಮ್ ಕೂಡ ಇಂಪ್ರೂವ್ ಮಾಡುತ್ತೆ, ಇನ್ನೊಂದು ಕಂಫರ್ಟ್. ಸೊ ಲಾಂಗ್ ಜರ್ನೀಸ್ ಕಂಫರ್ಟ್ಗಳಿಗೆ ರಿಕ್ಲೈನ್ ಫಂಕ್ಷನ್ ಚೆನ್ನಾಗಿತ್ತು ಅಂದರೆ ಆರಾಮಾಗಿ ಮಲ್ಕೊಂಡು ಹೋಗ್ಬಿಡ್ಬೋದು. ರಿಕ್ಲೈನ್ ಫಂಕ್ಷನ್ ಇಸ್ ಟೂ ಗುಡ್ ಇನ್ ದಿಸ್ ಕಾರ್ ಅಂತ ಹೇಳ್ಬೋದು ಆ್ಯಕ್ಚುಲಿ. ಆ್ಯಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ ಆ್ಯಂಡ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಆ ಕಡೆ ಕೂಡ ಸೇಮ್ ಇದೆ ಆ್ಯಂಡ್ ಅಲಾಂಗ್ ವಿತ್ ದಟ್ ಕೋಟು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ರಿಯರ್ AC ವೆಂಟ್ ಕೂಡ ಇದೆ ಆ್ಯಂಡ್ 2 ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಇಲ್ಯುಮಿನೇಷನ್ ಇದೆ. ಆ್ಯಂಡ್ ಚಾರ್ಜ್ಗೆ ಹಾಕ್ಬಿಟ್ಟು ಮೊಬೈಲ್ ಇಡೋಕ್ಕೆ ಇಲ್ಲಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಸ್ವಲ್ಪ ಲೆಗ್ ರೂಮ್ ಇಶ್ಯೂ ಆಗ್ಬೋದು, ಬಿಕಾಸ್ ಹಂಪ್ ಥರ ಕೊಟ್ಟಿದ್ದಾರೆ, ಸ್ವಲ್ಪ ರೈಸ್ ಅಪ್ ಆಗಿದೆ. ಮೋಸ್ಟ್ಲಿ ಇಲ್ಲಿ ಟ್ರಾನ್ಸ್ಮಿಷನ್ ಟನಲ್ ಹೋಗಿರುತ್ತೆ ಅನ್ಕೋತೀನಿ. ಸೀಟ್ ಪಾಕೆಟ್ ಕೂಡ ಇಲ್ಲೂ ಇದೆ ಆ್ಯಂಡ್ ಇಲ್ಲೂ ಕೂಡ ಸೀಟ್ ಪಾಕೆಟ್ ಕೊಟ್ಟಿದ್ದಾರೆ. 6 ಏರ್ ಬ್ಯಾಗಿಗೆ ಇಲ್ಲಿ ಕೊಟ್ಟಿರೋದು ನೋಡ್ಬೋದು, ಕರ್ಟನ್ ಏರ್ ಬ್ಯಾಗು. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ನ ಲೇಔಟು. ಸೊ ಡ್ಯಾಶ್ ಬೋರ್ಡ್ ಲೇಔಟ್ ಆ್ಯಕ್ಚುಲಿ ಹೊಸದು, ಇಟ್ಸ್ ಇನ್ಸ್ಪೈರ್ಡ್ ಫ್ರಮ್ ಕಾರ್ನಿವಲ್ ಅಂತಲೇ ಹೇಳ್ಬೋದು. ಸೊ ಡ್ಯಾಶ್ ಬೋರ್ಡ್ ಲೇಔಟ್ ಆ್ಯಕ್ಚುಲಿ ಚೆನ್ನಾಗಿದೆ. ಕಾರ್ನಿವಲ್ ರಿವ್ಯೂ ನೋಡಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ. ಲೈಕ್ ಹಿಂದ್ಗಡೆ ಯಾರನ್ನು ಮಕ್ಕಳನ್ನ ಕೂರಿಸಿದ್ರೆ ಅಂತಂದರೆ ಇದನ್ನು ಲಾಕ್ ಮಾಡಿದ್ರೆ ಒಳಗಡೆಯಿಂದ ಮಕ್ಕಳು ಹಿಂಗೆ ಡೋರ್ ತೆಗೆದಾಗಲೂ ಕೂಡ ಡೋರ್ ಓಪನ್ ಆಗೋಲ್ಲ. ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರೋವಂಥದ್ದು. ನಿಮಗೇನು ಅನಿಸ್ತು ಕಿಯಾ ಸಾರೆಸ್ದು ಡಿಸೈನ್ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಡ್ರೈವರ್ ಸೀಟಿಗೆ ಹೋದರೆ ಇಲ್ಲೂ ಕೂಡ ಲೆದರ್ ಫಿನಿಶ್ ಕೊಟ್ಟಿರೋದು ನೋಡ್ಬೋದು. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಸೆಂಟ್ರಲ್ ಲಾಕಿಂಗು, ಮಿರರ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಫ್ರಂಟ್ ಸೀಟ್ಗೆ ವೆಂಟಿಲೇಷನ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಟಾಪ್ ಎಂಡ್ಗೆ ಹೋದರೆ ನೀವು ಅದಕ್ಕೆ ರಿಯರ್ ಸೀಟ್ ವೆಂಟಿಲೇಷನ್ ಕೂಡ ಬರುತ್ತೆ ನಿಮಗೆ. ಆ್ಯಂಡ್ ಸೀಟ್ ಅಡ್ಜಸ್ಟ್ ವೈಸ್ 8 ವೇ ಮ್ಯಾನ್ಯುಲಿ ಕೊಟ್ಟಿದ್ದಾರೆ. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು, ಇನ್ಕ್ಲಿನೇಷನು, ಹೈಟು ಆ್ಯಂಡ್ ಹೆಡರ್ಸ್ ಅಡ್ಜಸ್ಟ್ಮೆಂಟ್ ಇಷ್ಟು ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬಂದು ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ, ಇನ್ನು ಬಂದು ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿದ್ದಾರೆ, ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಕ್ಲಚ್ ಆಪ್ರೇಟ್ ಮಾಡ್ತಿಲ್ಲ ಅಂದಾಗ ಲೆಫ್ಟ್ ಲೆಗ್ ಅಲ್ಲಿ ಆರಾಮಾಗಿ ಇಟ್ಕೊಂಡು ರೆಸ್ಟ್ ಮಾಡ್ಬೋದು. ಆ್ಯಂಡ್ ಫೀಲ್ಡ್ ಓಪನ್ ಮಾಡೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೆಳಗಡೆ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಇದೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಇಟ್ಕೊಳ್ಳೋಕ್ಕೂ ಸ್ಪೇಸಿಂಗ್ ಇದೆ. ಲೈಕ್ ಡಿಫ್ರೆಂಟ್ ಸೈಜ್ ಆಫ್ ಬಾಟಲ್ಸ್ ಕೂಡ ಇಟ್ಕೋಬೋದು, ಇಲ್ಲಿ ದೊಡ್ಡದು ಇಟ್ಕೋಬೋದು, ಇಲ್ಲಿ ಸಣ್ಣದು ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ಸ್ಟೇರಿಂಗ್ ಬಂದು ಹೊಸ ಸ್ಟೇರಿಂಗ್ ವೀಲು, ಮೇಲ್ಗಡೆಗೂ ಫ್ಲಾಟ್ ಬಾಟಮ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆಗೂ ಫ್ಲಾಟ್ ಬಾಟಮ್ ಕೊಟ್ಟಿದ್ದಾರೆ. ಹಿಡ್ಕೊಳ್ಳೋಕೆ ಹೆವಿ ಗ್ರಿಪಿ ಆಗಿದೆ, ಲೆದರ್ ಆ್ಯಪ್ ಆಗಿರೋದ್ರಿಂದ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ವೈಸ್ ಬರೀ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿದ್ರೆ ಆ್ಯಕ್ಚುಲಿ ಅದೊಂದು ಚೆನ್ನಾಗಿರೋದು. ಈ ಕಡೆ ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಏನಿದೆ, ಮೋಡ್ ಆಗಿರ್ಬೋದು, ವಾಯ್ಸ್ ಕಮಾಂಡ್ ಆಗಿರ್ಬೋದು, ಕಾಲ್ ಪಿಕಪ್, ಡಿಕ್ಲೈನು ಅಥವಾ ವಾಲ್ಯೂಮ್ ಅದರದೆಲ್ಲ ಮಾಡ್ಕೋಬೋದು. ಈ ಕಡೆಗೆ ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನ ಬ್ರೌಸ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕ್ರೂಸ್ ಕಂಟ್ರೋಲ್ ಏನಿದೆ ಅದ್ರ ರಿಲೇಟೆಡ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಕರೆಂಟ್ ಟ್ರಿಪ್ ತೋರಿಸ್ತಾ ಇದೆ, ಸೀನ್ಸ್ ಟ್ರಿಪ್ ಫೀಲಿಂಗ್ ಡೇಟಾ ತೋರಿಸುತ್ತೆ, ಲೈಕ್ ಡಿಸ್ಟೆನ್ಸು, ಟೈಮು ಆ್ಯಂಡ್ ಲಾಸ್ಟ್ ರೀಸೆಟ್ ಆದಮೇಲೆ ಅದ್ರ ಡೇಟಾ ತೋರಿಸುತ್ತೆ. ಆ್ಯಂಡ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ ಇದರಲ್ಲಿ ಲೋಡ್ ಮಾಡಿದ್ದಾರೆ. ಸೈಜ್ ಬಂದು 10.25 ಇಂಚ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ಗೆ ಹೋದರೆ 12.3 ಇಂಚ್ ಸ್ಕ್ರೀನ್ ಬರುತ್ತೆ. ಆ್ಯಂಡ್ ಟಾಪ್ ಎಂಡಲ್ಲಿ ಮಧ್ಯದಲ್ಲಿ 5 ಇಂಚ್ AC ಕಂಟ್ರೋಲ್ ಸ್ಕ್ರೀನ್ ಕೂಡ ಬರ್ತಾಯಿತ್ತು, ಟಚ್ ಬೇಸ್ಡು, ಬಟ್ ಇದರಲ್ಲಿ ಕೊಟ್ಟಿಲ್ಲ. ಬಟ್ ಇನ್ಫರ್ಟೈನ್ಮೆಂಟ್ ಸ್ಕ್ರೀನ್ ವೈಸ್ 12.3 ಇಂಚ್ HD ಸ್ಕ್ರೀನೇ ಕೊಟ್ಟಿದ್ದಾರೆ. ಇದಕ್ಕೆ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡು ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಕ್ಲಸ್ಟರ್ ಮೋಡ್ ಕೂಡ ಚೇಂಜ್ ಮಾಡ್ಕೋಬೋದು ನೀವು, ಅಂದರೆ ಇದು ಯಾವ ಥರ ಇದೆ ಕಲರು ಅದು ಕೂಡ ಚೇಂಜ್ ಮಾಡ್ಕೋಬೋದು. ಇವಾಗ ಕ್ಲಸ್ಟರ್ ಥೀಮ್ನ ಚೇಂಜ್ ಮಾಡ್ತೀನಿ, ನೋಡಿ ಯಾವ ಥರ ಬರುತ್ತೆ ಅಂತ ನೋಡಿ. ಸ್ಟೈಲಿಯಾಗಿ ಹಾಕಿದೆ ಈ ಥರ ಬಂತು. ಸ್ಟೈಲ್ ಬಿ ಆಲ್ರೆಡಿ ನೋಡಿದ್ರಿ, ಸ್ಟೈಲ್ ಸಿ ಈ ಥರ ಇದೆ ಆ್ಯಕ್ಚುಲಿ. ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಅಂತ ಹೇಳ್ತೀವಿ, ಅದನ್ನೂ ನೋಡಬೇಕಾ ನೋಡಿ, ಅದು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಗೈಡ್ಲೈನ್ಸ್ ಕೂಡ ಅಡಾಪ್ಟಿವ್ ಆಗಿ ಕೊಟ್ಟಿದ್ದಾರೆ. ಸೊ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲಲ್ಲೂ ನೀವು ಕ್ಯಾಮ್ರಾನ ನೋಡ್ಬೋದು. ಇಲ್ಲಿ ಗ್ರಾಫಿಕ್ಸ್ ಕೂಡ ಕೊಟ್ಟಿದ್ದಾರೆ, ಲೈಕ್ ಹಿಂದೆ ಯಾರು ಇದ್ರು ಅಂತಂದರೆ ಅದನ್ನ ಗ್ರಾಫಿಕ್ಸಲ್ಲೂ ಇಲ್ಲಿ ಇಂಡಿಕೇಟ್ ಮಾಡುತ್ತೆ ಆ್ಯಕ್ಚುಲಿ. ಸೊ ಎಸ್, ಇಲ್ಲಿ ಬಂದು ಒಂದಿಷ್ಟು ಫಿಸಿಕಲ್ ಬಟನ್ಸ್ಗಳನ್ನ ಕೊಟ್ಟಿರ್ಬೋದು, ದಟ್ಸ್ ಅ ಗುಡ್ ಥಿಂಗ್, ಬಿಕಾಸ್ ಆಪ್ರೇಟ್ ಮಾಡೋಕ್ಕೆ ಈಸಿ. ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಈ ಕಾರ್ಲಿ ಮ್ಯಾನ್ಯುಯಲ್ ಏರ್ ಕಂಡೀಷನಿಂಗ್ ಬರುತ್ತೆ. HTX+ ಹೋದರೆ ನೀವು ಅವಾಗ ಆಟೋಮೆಟಿಕ್ ಏರ್ ಕಂಡೀಷನಿಂಗ್ ಬರುತ್ತೆ. ಬಟ್ ಟಾಪ್ ಆ್ಯಂಡ್ ಮ್ಯಾನ್ಯುಯಲ್ ಆದ್ರೂ ಮ್ಯಾನ್ಯುಯಲ್ ಏರ್ ಕಂಡೀಷನಿಂಗ್ ಕೊಟ್ಟಿರೋದು ನನಗಂತೂ ಬೇಜಾರಿನ ವಿಷಯ ಅಂತ ಅನಿಸ್ತು. ಆಟೋಮೆಟಿಕ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಸ್ವಿಚಬಲ್ ಪೋರ್ಟ್ಸ್ಗಳನ್ನ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಈ ಪರ್ಟಿಕ್ಯುಲರ್ ಪೋರ್ಟ್ಸಿಂದ ಮೊಬೈಲ್ ಚಾರ್ಜ್ ಸಹ ಮಾಡ್ಬೋದು ಆ್ಯಂಡ್ ಕನೆಕ್ಟಿವಿಟಿ ಥರನೂ ಯೂಸ್ ಮಾಡ್ಬೋದು. ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋಗೆ ವೈಟ್ ಇದ್ದರೆ ಚಾರ್ಜಿಂಗ್ ಇಂಡಿಕೇಷನ್ ಆ್ಯಂಡ್ ಆರೆಂಜ್ ಲೈಟ್ ಇದ್ದರೆ ಕನೆಕ್ಟಿವಿಟಿ ಇಂಡಿಕೇಷನ್. ಆ್ಯಕ್ಚುಲಿ ಈ ಥರ ಸ್ವಿಚಬಲ್ ಪೋರ್ಟ್ಸ್ ಕೊಟ್ಟಿರೋದು ಸಖತ್ ಇಷ್ಟ ಆಯಿತು. ಟೈಪ್ ಸಿ ಫಾಸ್ಟ್ ಚಾರ್ಜಿಂಗಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಸ್ಟೋರೇಜ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಕೀ ಇಟ್ಕೋಬೋದು ಅಥವಾ ಮೊಬೈಲ್ ಏನಾರು ಇಟ್ಕೋಬೋದು. ಇಂಜಿನ್ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾರೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಏನಿದೆ ಅದನ್ನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಇದು ಬಂದು ಕ್ಯಾಮ್ರಾ ಇದೆ, DRVM ಅಂತ ಹೇಳಿದ್ರೆ ಅದನ್ನ ಆಕ್ಟಿವೇಟ್ ಮಾಡೋಕೆ ಕೊಟ್ಟಿದ್ದಾರೆ. ಸೊ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಹ್ಯಾಂಡ್ ಬ್ರೇಕ್ ಇದೆ ಆ್ಯಂಡ್ ಆರ್ಮ್ರೆಸ್ಟ್ ಕೂಡ ಇದೆ, ಬಟ್ ಸ್ಲೈಡ್ ಆಗಲ್ಲ. ಸ್ಟೋರೇಜ್ ಸ್ಪೇಸ್ ವೈಸ್ ಇಟ್ ಕ್ವೈಟ್ ಡೀಸೆಂಟ್ ಆಸ್ ವೆಲ್ ಅಂತ ಹೇಳ್ಬೋದು. ಸನ್ಶೇಡಲ್ಲಿ ಸ್ಟ್ರ್ಯಾಪ್ ಒಂದಿದೆ, ಲೈಟ್ ಬರಲ್ಲ ಆ್ಯಂಡ್ ಮಿರರು ಇಲ್ಲ. ಬಟ್ ಈ ಕಡೆ ಮಿರರ್ ಇದೆ, ಲೈಟ್ ಬರಲ್ಲ. ಲೈಟ್ ಕೊಟ್ಟಿದೆ ಆ್ಯಕ್ಚುಲಿ, ಅದೊಂದು ಚೆನ್ನಾಗಿರೋದು. ಸನ್ಶೇಡ್ ಏನಾದ್ರು ಎಕ್ಸ್ಟೆಂಡ್ ಆಗುತ್ತಾ? ಎಕ್ಸ್ಟೆಂಡ್ ಆಗುತ್ತೆ ಗೈಸ್, ಸಾರಿ ಮತ್ತೆ ಹೋಗಿದ್ದೆ ತೋರಿಸೋದು ನಾನು. ಆ್ಯಕ್ಚುಲಿ ಸನ್ಶೇಡ್ ಎಕ್ಸ್ಟೆಂಡ್ ಆಗುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಡ್ರೈವರ್ ಸನ್ಶೇಡು ಎಕ್ಸ್ಟೆಂಡ್ ಆಗುತ್ತಾ ನೋಡೋಣ ತಡ್ರಿ. ಎಸ್, ಎಕ್ಸ್ಟೆಂಡ್ ಆಗುತ್ತೆ. ಸೊ ದಟ್ ಪಕ್ಕದಲ್ಲಿ ಸನ್ ಕೂಡ ಬ್ಲಾಕ್ ಮಾಡ್ಬೋದು ನೀವು. ದಟ್ ಸೊ ಪ್ರಾಕ್ಟಿಕಲ್ ಅಂತ ಹೇಳ್ಬೋದು. ಆ್ಯಂಡ್ ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಆ್ಯಂಡ್ ಸನ್ಗ್ಲಾಸ್ ಇಲ್ಲಿ ಇಟ್ಕೋಬೋದು. ಪ್ಯಾಸೆಂಜರ್ ಏರ್ ಬ್ಯಾಗೇನೆ ಅದನ್ನ ಆನ್ ಆ್ಯಂಡ್ ಆಫ್ ವಾರ್ನಿಂಗ್ ಇಲ್ಲಿ ಬರುತ್ತೆ. ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಆನ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಗೈಸ್ ಈ ಕಾರಲ್ಲಿ. HT
ಆಪ್ಷನಲ್ ಹೋದರೆ ನೀವು ಇದ್ರ ಒಂದು ವೇರಿಯಂಟ್ ಬಿಲೋ ಅದಕ್ಕೆ ಮಾಮೂಲು ಎಲೆಕ್ಟ್ರಿಕ್ ಸನ್ರೂಫ್ ಬರುತ್ತೆ. ಬಟ್ ಟಾಪ್ ಆ್ಯಂಡ್ ಪೆಟ್ರೋಲ್ ತೊಗೊಂಡ್ರೆ ನೀವು ಮ್ಯಾನ್ಯುಯಲ್ಲು ಇದಕ್ಕೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಆ್ಯಂಡ್ ಟ್ವಿಟರ್ ಪ್ಲೇಸ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ 4 ಸ್ಪೀಕರ್ ಮತ್ತು 2 ಟ್ವಿಟರ್ ಬರುತ್ತೆ ಈ ಕಾರಲ್ಲಿ. ಇಂಜಿನ್ ವೈಸ್ ಅಂತ ಬಂದರೆ ನೀವು ನೋಡ್ತಾ ಇರೋದು 1 ಲೀಟರ್ 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನು. ಈ ಇಂಜಿನು 118 bhp ಪವರ್ ಮತ್ತು 172 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಟ್ರಾನ್ಸ್ಮಿಷನ್ ವೈಸ್ 6 ಸ್ಪೀಡ್ ಮ್ಯಾನ್ಯುಯಲ್ ಮತ್ತು 7 ಸ್ಪೀಡ್ DCT ಬರುತ್ತೆ. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿಲ್ಲ. ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ 6 ಏರ್ ಬ್ಯಾಗು, ABS, EBD, ಟ್ರಾಕ್ಷನ್ ಕಂಟ್ರೋಲ್ ಈ ಥರ ಸುಮಾರು ಫೀಚರ್ಸ್ಗಳನ್ನ ಲೋಡ್ ಮಾಡಿದ್ದಾರೆ. ಆ್ಯಂಡ್ 20+ ಸೇಫ್ಟಿ ಫೀಚರ್ಸು ಸ್ಟ್ಯಾಂಡರ್ಡ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಸುಮಾರು ಒಂದು 30 ಸೇಫ್ಟಿ ಫೀಚರ್ಸ್ ಹತ್ರ ಬರ್ಬೋದು. ಸೊ ಸೇಫ್ಟಿ ಫೀಚರ್ಸ್ ವೈಸ್ ಕುಡೋಸ್ ಅಂತ ಹೇಳ್ತೀನಿ. ಟಾಪ್ ವೇರಿಯಂಟ್ ಅಲ್ಲದೆ ಇರೋದ್ರಿಂದ ಸೊ ಸಮ್ ಆಫ್ ದಿ ಫೀಚರ್ಸ್ ವಿಲ್ ಬಿ ಮಿಸ್ಸಿಂಗ್ ಆ್ಯಕ್ಚುಲಿ. ಬಾಡಿ ಶೆಲ್ ಅಂತ ತೊಗೊಂಡ್ರೆ ಕಿಯಾನವರು ಬಾಡಿ ಶೆಲ್ನ ಒಂದಿಷ್ಟು ಸ್ಟ್ರೆಂಥನ್ ಅಪ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲ್ ಆಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ರ್ಯಾಶ್ ಟೆಸ್ಟ್ ಆಗಬೇಕು. ಭಾರತ್ NCAP-ಅಲ್ಲಿ ಕ್ರ್ಯಾಶ್ ಟೆಸ್ಟ್ ಆದಮೇಲೆ ಇದರದ್ದು ನಿಜವಾಗ್ಲೂ ಸೇಫ್ಟಿ ರೇಟಿಂಗ್ಸ್ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಕಾರ್ದು ಡೈಮೆನ್ಷನ್ಸ್ ಅಂತ ತೊಗೊಂಡ್ರೆ 3.9 ಮೀಟರ್ಸ್ ಲೆಂತು, 1.8 ಮೀಟರ್ಸ್ ಬಿಡ್ತು ಆ್ಯಂಡ್ 1.6 ಮೀಟರ್ಸ್ ಹೈಟ್ ಇದೆ. ವೀಲ್ ಬೇಸು 2.5 ಮೀಟರ್ಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 180 mm ಬರುತ್ತೆ. ಆ್ಯಂಡ್ ಕಲರ್ ಆಪ್ಷನ್ ವೈಸ್ 8 ಸಿಂಗಲ್ ಟೋನ್ಗೆ ಕೊಟ್ಟಿರೋ ಡುವೆಲ್ ಟೋನ್ ಬರಲ್ಲ. ವೇರಿಯಂಟ್ಸ್ ಅಂತ ತೊಗೊಂಡ್ರೆ 13 ವೇರಿಯಂಟ್ಸ್ ಬರುತ್ತೆ. ಅದರಲ್ಲಿ 8 ಪೆಟ್ರೋಲ್ಗಿದೆ ಮತ್ತು 5 ಡೀಸೆಲ್ಗಿದೆ. ಒಳಗಡೆ ಸೀಟಿಂಗ್ ಪ್ಯಾಟ್ರನ್ ಆಗಿರ್ಬೋದು ಮತ್ತು ಅಲಾಯ್ ವೀಲ್ ಆಗಿರ್ಬೋದು ಎಲ್ಲದೂ ಕೂಡ ಒಂದೊಂದು ವೇರಿಯಂಟಿಗೆ ಡಿಫರ್ ಆಗುತ್ತೆ. ಆ್ಯಕ್ಚುಲಿ ಸೀಟಿಂಗ್ ಪ್ಯಾಟ್ರನ್ನು ಇದರಲ್ಲಿ ಏನಿದೆ ಈ ಥರ ಟಾಪ್ ಎಂಡಲ್ಲಿ ಬರಲ್ಲ, ಬೇರೆ ಥರ ಬರುತ್ತೆ. ಆ್ಯಂಡ್ ಅಲಾಯ್ ವೀಲ್ ಡಿಸೈನ್ ಕೂಡ ಆ್ಯಕ್ಚುಲಿ ಟಾಪ್ ಎಂಡಲ್ಲಿ ಚೇಂಜ್ ಆಗುತ್ತೆ. ಈ ಕಾರು ಸಾನೆಟ್ ಮತ್ತು ಸೆಲ್ಟಾಸ್ ಇನ್ ಬಿಟ್ವೀನ್ ಬಂದರೂ ಸ್ಟಿಲ್ ಈ ಕಾರ್ ಕನ್ಸಿಡರ್ ಮಾಡೋಕ್ಕೆ ಕೆಲವು ಪಾಯಿಂಟ್ಸ್ ಹೇಳ್ತೀನಿ. ಸಾನೆಟ್ಗಿನ ಸಿರಾಸಲ್ಲಿ ವೀಲ್ ಬೇಸ್ 50 mm ಜಾಸ್ತಿ ಇದೆ ಮತ್ತು ವಿಡ್ತ್ ಕೂಡ 15 mm ಜಾಸ್ತಿ ಇದೆ. ಆ್ಯಂಡ್ ಬೂಟ್ ಕೂಡ 82 ಲೀಟರ್ ಜಾಸ್ತಿ ಇದೆ. ಆ್ಯಂಡ್ ಫೀಚರ್ಸ್ ಕೂಡ ಜಾಸ್ತಿನೇ ಬರುತ್ತೆ. ಆ್ಯಂಡ್ ಸೆಲ್ಟೋಸ್ ಡೆಫಿನೆಟ್ಲಿ ನೋಡೋಕ್ಕೆ ದೊಡ್ಡ ಕಾರ್ ಅನಿಸುತ್ತೆ. ಆದರೆ ಸಿರಾಸ್ ಮತ್ತು ಸೆಲ್ಟೋಸ್ ಇಂಟೀರಿಯರ್ ಸ್ಪೇಸಿಂಗ್ ವೈಸು ಆಲ್ಮೋಸ್ಟ್ ಸೇಮ್ ಬರುತ್ತೆ. ಬಟ್ ಸಿರೋಸಲ್ಲಿ ಬೂಟ್ ಸ್ಪೇಸ್ ಜಾಸ್ತಿ ಇದೆ. ಆ್ಯಂಡ್ ಸೆಲ್ಟೋಸ್ 4 ಮೀಟರ್ ಗಾಡಿ ಅಲ್ಲ. ಆ್ಯಂಡ್ 1.5 ಲೀಟರ್ ಇಂಜಿನ್ ಬರೋದ್ರಿಂದ ಟ್ಯಾಕ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಅಮೌಂಟ್ ಪೇ ಮಾಡಬೇಕು ನೀವು. ಬಟ್ ಸಿರೋಸಲ್ಲಿ ಎರಡೂ ಇಲ್ಲ. ಸೊ ಟ್ಯಾಕ್ಸ್ ಎಲ್ಲ ಕಮ್ಮಿ ಇರುತ್ತೆ ಆ್ಯಕ್ಚುಲಿ ಈ ಕಾರ್ಗೆ. ಸೊ ನಿಮ್ಮ ಪರ್ಪಸ್ ತಕ್ಕ ಹಾಗೆ ಯಾವ ಕಾರ್ ತೊಗೋಬೋದು ಅಂತ ಯೋಚನೆ ಮಾಡಿ ತೊಗೊಳ್ಳಿ. ಬಟ್ ಸಿರಾಸ್ ಯಾಕೆ ಕನ್ಸಿಡರ್ ಮಾಡ್ಬೋದು ಅನ್ನೋ ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಕಿಯಾ ಸಿರಾಸ್ HTX ವೇರಿಯಂಟ್ ರಿವ್ಯೂ. ಸೊ ನಿಮ್ಗೇನು ಅನಿಸ್ತು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವೋ ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.